ಆಡಳಿತ ಸಮಿತಿಯ ವತಿಯಿಂದ ಕರೆದಿರುವಂತಹ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಪತ್ರಕರ್ತರ ಮಿತ್ರರು ಹಾಗೆ ದೃಶ್ಯ ಮಾಧ್ಯಮದವರಿಗೆ ಶ್ರೀ ಕ್ಷೇತ್ರ ಆಡಳಿತ ಸಮಿತಿ ಹಾಗೆ ಶ್ರೀ ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಹಾಗೆಯೇ ನಮ್ಮೆಲ್ಲರ ಮಾರ್ಗದರ್ಶಕರು ಈ ಕ್ಷೇತ್ರದ ನವೀಕರಣದ ರೂವಾರಿಯಾದಂಥ ಶ್ರೀಯುತ ಮಾನ್ಯ ಬಿ ಜನಾರ್ದನ್ ಪೂಜಾರಿ ಅವರ ಪರವಾಗಿ ನಮ್ಮನ್ನು ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇಂದಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ನಾಯಕರು ಈ ಕ್ಷೇತ್ರದ ನವೀಕರಣದ ರೂವಾರಿಗಳಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಹಾಗೆಯೇ ನಮ್ಮ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಈ ಕ್ಷೇತ್ರದ ಪ್ರತಿಷ್ಠಾಪನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂಥ ಕೊರಗಪ್ಪನವರ ಮೊಮ್ಮಗ ಜಯರಾಜ ಸೋಮಸುಂದರಂ ಅವರು ಹಾಗೆಯೇ ಶ್ರೀ ಕ್ಷೇತ್ರದ ಟ್ರಸ್ಟಿಗಳಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ದಂಡಕೇರಿ, ಶ್ರೀಯುತ ಶ್ರೀಮತಿ ಧೀರಜ್ ಅಮೀನ್, ಹಾಗೆಯೇ ನಮ್ಮ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದೇವೇಂದ್ರ ಪೂಜಾರಿ ಅವರು, ಹಾಗೆಯೇ ಅಭಿವೃದ್ಧಿ ಸಮಿತಿಯ ಸದಸ್ಯರುಗಳಾದಂತಹ ಶ್ರೀಯುತ ನತೀಶ್ ವರ್ಣ, ಹಾಗೆ ಗೌರವಿ ರಾಜಶೇಖರ್, ಹಾಗೆ ರಾಧಾಕೃಷ್ಣ ಅವರು, ಹಾಗೆ ಶ್ರೀ ನೀಲಾಕ್ಷ ಕರ್ತಿಯರವರು, ಶ್ರೀಯುತ ಚಂದನ್ ದಾಸ್ ಅವರು, ಹಾಗೆ ಈ ಪತ್ರಿಕಾಗೋಷ್ಠಿ ನಾವು ಕರೀಬೇಕು ಅಂತಾದಾಗ ಈ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ನಾವು ಈ ಒಂದು ವಿಚಾರದಲ್ಲಿ ಕರಿಬೇಕಾ ಬೇಡವಾ ಅನ್ನುವಂಥ ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಯಾವುದೇ ಗೊಂದಲವನ್ನು ಮಾಡಲಿಕ್ಕೆ ಕಾರಣ ಕೊಡಬಾರ್ದು ಎನ್ನುವ ಒಂದು ಉದ್ದೇಶದಿಂದ ನಾವು ಯಾವುದೇ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರಿಂದ ಪತ್ರಿಕಾ ಮಾಧ್ಯಮದ ಮುಂದೆ ಬರುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ಎದುರಾಯಿತು ಅಂತ ಹೇಳಲಿಕ್ಕೆ ನಾನು ಮೊದಲಿಗರಾಗಿ ಇಚ್ಛಿಸ್ತೇನೆ. ಈ ಒಂದು ನಿನ್ನೆ ಈ ಕ್ಷೇತ್ರದ ನೂತನ ಪದಾಧಿಕಾರಿಗಳ ಆಯ್ಕೆ ಅಖಿಲ ಭಾರತ ಬಿಲ್ಲವರ ಯೂನಿಯನ್ನ ಮುಖಾಂತರ ಆಯ್ಕೆ ಆಗಿದೆ. ಇದಕ್ಕೆ ಕೋರ್ಟ್ನಿಂದಲೂ ಕೂಡ ಅವರ ಪರವಾಗಿ ತೀರ್ಪು ಬಂದಿದೆ ಅನ್ನುವಂಥ ಒಂದು ಮಾಧ್ಯಮಗೋಷ್ಠಿಯನ್ನು ನಿನ್ನೆ ಮಾಡಿದ್ವಿ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಬಹಳಷ್ಟು ಆಶ್ಚರ್ಯ ಇದೆ. ಅದರಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದವರು ರವಿಶಂಕರ್ ವಿಚಾರನ್ ಅವರು ಈ ಕ್ಷೇತ್ರದ ಹಿಂದೆ ಒಬ್ಬ ಆಡಳಿತ ಸಮಿತಿಯ ಸದಸ್ಯರು ಕೂಡ ಆಗಿದ್ರು. ಕಳೆದ ಬಾರಿ ಅವರನ್ನು ಚೇಂಜ್ ಮಾಡಿ ಬದಲಾವಣೆ ಮಾಡಿ ಬೇರೆಯವರನ್ನು ನೇಮಕ ಮಾಡಿ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಅವರು ಮಾತನಾಡಿದಂಥ ವಿಚಾರಗಳು, ಅವರು ಒಬ್ಬ LLB ಪದವೀಧರಂತನೂ ಕೂಡ ನಾನು ಬಹುಶಃ LLB ಮಾಡಿದ್ದಾರೆ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೇನೆ. ಮೂಡ ಇದರ ಒಂದು ಚೇರ್ಮನ್ ಆಗಿ ಕೂಡ ಕೆಲಸ ಮಾಡಿದ್ದಂಥವ್ರು. ಆ ಥರ ಇರಬೇಕಾದ್ರೆ ಒಂದು ಸಾರ್ವಜನಿಕ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ತಿಳಿದಂಥ ಒಂದು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಮುಂದೆ ಬಂದು ಸುಳ್ಳು, ಯಾವುದೇ ಒಂದು ದಾಖಲೆಗಳಿಲ್ಲದೆ ಸುಳ್ಳು ವಿಚಾರಗಳನ್ನು ಜನರ ಮುಂದೆ ಇಟ್ಟು, ಪತ್ರಿಕಾಗಿ ದೃಶ್ಯ ಮಾಧ್ಯಮದವರ ಮುಂದೆ ಇಟ್ಟು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸುವಂತ ಪ್ರಯತ್ನ ಮಾಡಿರುವಂಥದ್ದು ಖಂಡಿತವಾಗಲೂ ಬಹಳಷ್ಟು ಆಶ್ಚರ್ಯ ತಂದಿದೆ ನನಗೆ. ಅದಕ್ಕೆ ಒಂದು ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಅದೇ ಸ್ಪಷ್ಟನೆ ಕೊಡಬೇಕಾದ್ರೆ ನಾವು ಆಡಳಿತ ಸಮಿತಿಯವರು, ನಮ್ಮ ಮಾರ್ಗದರ್ಶಕರು, ಹಾಗೆ ಕ್ಷೇತ್ರದ ಭಕ್ತಾದಿಗಳ ಅಲ್ಲದೆ ನಮ್ಮ ಈ ಒಂದು ಕೋರ್ಟ್ ಕಟ್ಟಡದ ದೇವಸ್ಥಾನದ ವಿಚಾರದಲ್ಲಿ ನಡೆದಿತ್ತು. ಇದನ್ನು ನಮ್ಮ ಪರವಾಗಿ ಚಿದಾನಂದ ಕೆದಿರಾಯ ವಕೀಲರು, ಹಿರಿಯ ವಕೀಲರು ಇದ್ದಾರೆ, ಅವರ ಮುಖಾಂತರವೇ ನಿಮಗೆ ಸ್ಪಷ್ಟನೆಗಳನ್ನು ಕೊಡಬೇಕು, ದಾಖಲೆಗಳನ್ನು ಕೂಡ ಒದಗಿಸಿ ಕೊಡಬೇಕು ಎನ್ನುವ ವಿಚಾರದಲ್ಲಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಮೊದಲಿಂದಾಗಿ ಈ ಕ್ಷೇತ್ರ ತಮಗೆ ಗೊತ್ತಿದೆ, ಸಮಸ್ತ ಹಿಂದುಳಿದವರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲದಂತಹ ಸಮಯದಲ್ಲಿ ಈ ಅಸ್ಪೃಶ್ಯತೆಯ ವಿರುದ್ಧ ಕೇರಳದಲ್ಲಿ ಸಂಘರ್ಷ ರಹಿತ ಕ್ರಾಂತಿಯನ್ನು ಮಾಡುತ್ತಿದ್ದಂತಹ ಈಗಿನ ಜಗದ್ಗುರು ಅಂತ ನಾವು ಕರೀತೇವೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಒಂದು ಕ್ರಾಂತಿಗಳನ್ನು ಮಾಡ್ತಿರ್ಬೇಕಾದ್ರೆ ಇಲ್ಲಿಯೂ ಕೂಡ ಶೋಷಿತ ವರ್ಗದವರು ಹೋಗಿ ಅವರನ್ನು ಭೇಟಿಯಾಗಿ ನಮ್ಮಲ್ಲಿ ಯಾವ ರೀತಿಯ ಸಮಸ್ಯೆಗಳಿದೆ ಇದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿ ವಿಚಾರಗಳನ್ನು ತಿಳಿಸಿ ಅವರನ್ನು ಮಂಗಳೂರಿಗೆ ಆಮಂತ್ರಣ ಮಾಡಿದಾಗ ಅವರು ಮಂಗಳೂರಿಗೆ 1908ರಲ್ಲಿ ಬಂದು ಬೇರೆ ಬೇರೆ ಸ್ಥಳಗಳನ್ನು ನೋಡಿ ಇಲ್ಲಿ ಈಗ ಎದುರಿದ್ದ ಗೋಕರ್ಣನಾಥ ಕ್ಷೇತ್ರ ಇರುವ ಜಾಗವನ್ನು ನೋಡಿ ಒಂದು ಪವಿತ್ರವಾದಂತಹ ಜಾಗ, ಇಲ್ಲಿ ಒಂದು ಶಕ್ತಿ ಇದೆ, ಇಲ್ಲಿ ದೇವಸ್ಥಾನಗಳನ್ನು ನಾವು ನಿರ್ಮಾಣ ಮಾಡಬಹುದು ಎನ್ನುವ ಮಾತನ್ನು ಹೇಳಿದ ಪ್ರಕಾರ ಅಂದು ಸಾಹುಕಾರ ಕೊರಗಪ್ಪನವರ ನೇತೃತ್ವದ ತಂಡ ಇಲ್ಲಿ ಕ್ಷೇತ್ರದ ನಿರ್ಮಾಣ ಕೆಲಸಕ್ಕೆ ಇಳಿತಾರೆ.
ಆ ಪ್ರಕಾರ 1912ರಲ್ಲಿ ಈ ಕ್ಷೇತ್ರದ ಕೆಲಸ ನಿರ್ಮಾಣದ ಕೆಲಸ ಪೂರ್ಣಗೊಂಡ ನಂತರ 1912 ಫೆಬ್ರವರಿ 21ರಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳೇ ಅವರ ಅಮೃತ ಹಸ್ತದಿಂದ ಶಿವಲಿಂಗವನ್ನು ಸ್ಥಾಪನೆ ಮಾಡಿ ಗೋಕರ್ಣನಾಥ ಕ್ಷೇತ್ರ ಸ್ಥಾಪನೆ ಆದಂತಹ ದಿವಸ. ಆ ದಿವಸದಿಂದ ಸಮಸ್ತ ಹಿಂದುಳಿದ ವರ್ಗಗಳಿಗೆ ದೇವಸ್ಥಾನಕ್ಕೆ ಹೋಗಲು ಅನುಮತಿ ಸಿಕ್ಕಿದಂತ ಒಂದು ಪವಿತ್ರವಾದಂತಹ ದಿವಸ. ಈ ಕ್ಷೇತ್ರವನ್ನು ಆ ದಿನದಿಂದಲೂ ಕೂಡ ಆ ಸಾಹುಕಾರ ಕೊರಗಪ್ಪನವರ ನೇತೃತ್ವದಲ್ಲಿ ನಡೆದುಕೊಂಡು ಬರ್ತಾ ಇತ್ತು. 1920ರಲ್ಲಿ ಈ ಒಂದು ಕ್ಷೇತ್ರವನ್ನು ಮುನ್ನಡೆಸಬೇಕಾದ್ರೆ ಇದಕ್ಕೆ ಬೈಲಾಗಳಿಗೆಲ್ಲ ಬೇಕು ಅಂತ ಹೇಳಿ ಸಾಹುಕಾರ ಕೊರಗಪ್ಪನವರು 1920ರಲ್ಲಿ ಒಂದು ರಿಲೀಸ್ ಡೀಡ್ ಅನ್ನು ಮಾಡ್ತಾರೆ. ರಿಲೀಸ್ ಡೀಡ್ ಮಾಡಿ ಈ ಕ್ಷೇತ್ರದ ಇರುವ ಜಾಗಗಳನ್ನೆಲ್ಲ ಅದು ಅವರ ಹೆಸರಲ್ಲಿತ್ತು, ಅದನ್ನು ಶ್ರೀ ಗೋಕರ್ಣನಾಥ ದೇವರು ಎನ್ನುವ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ದೇವರು ಅದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗುವುದಿಲ್ಲ. ಇದನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಬಿಲ್ಲವರ ಯೂನಿಯನ್ ಎನ್ನುವ ಸಂಸ್ಥೆಯನ್ನು ಆರಂಭ ಮಾಡೋದ್ರ ಬಗ್ಗೆ ಅದರಲ್ಲಿ ವಿಚಾರಗಳನ್ನು ತಿಳಿಸಿ ರಿಲೀಸ್ ಡೀಡನ್ನು ಮಾಡಿಕೊಟ್ಟಿರ್ತಾರೆ. ಅದರ ನಂತರ ನಮ್ಮ ಸಮಾಜದ ಹಿರಿಯರು ಈ ಹಿಂದಿನಿಂದ 1990ರ ತನಕಲೂ ಸುಸೂತ್ರವಾಗಿ ನಡೆದುಕೊಂಡು ಬರ್ತಾ ಇತ್ತು. 1989ರಲ್ಲಿ ನಮ್ಮ ಸಮಾಜದ ಹೆಮ್ಮೆ ಅವೆಲ್ಲ ನಾವೇನು ಇಲ್ಲಿ ಹೇಳಬೇಕಾದಂತ ಅಗತ್ಯ ಇಲ್ಲ. ಮಾನ್ಯ ಶ್ರೀಮಾನ್ ಈ ಜನಾರ್ದನ್ ಪೂಜಾರಿ ಅವರು ಏನು, ಜನಾರ್ದನ್ ಪೂಜಾರಿಯವರ ಈ ಒಂದು ದೇಶಕ್ಕೆ ಅವರ ಸೇವೆ ಏನು, ವಿಶೇಷವಾಗಿ ಗೋಕರ್ಣನಾಥ ದೇವಸ್ಥಾನದಲ್ಲಿ ಅವರು ಮಾಡಿರುವಂತಹ ಸೇವೆ ಏನು ಅಂತ ಹೇಳಿ ನಮಗಿಂತ ಜಾಸ್ತಿ ಬಹುಶಃ ನಿಮಗೆಲ್ಲರಿಗೂ ತಿಳಿದಿದೆ, ಯಾರಿಗೂ ಕೂಡ ನಾವು ಹೇಳುವಂತ ಅಗತ್ಯ ಇಲ್ಲ. ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ ನವೀಕರಣ ಕೇಳಿದ್ದಾರೆ. ನವೀಕರಣ ಕೇಳಿದಾಗ ಬಿಲ್ಲವರ ಯೂನಿಯನ್ ಅಂತ ನಾನು ಏನು ಹೇಳಿದೆ, ಕೊರಗಪ್ಪನವರು ಬಿಲ್ಲವರ ಯೂನಿಯನ್ ಗೋಕರ್ಣನಾಥ ದೇವರ ಎನ್ನುವಂತ ಆ ಇದರಲ್ಲಿ ಬಿಲ್ಲವರ ಯೂನಿಯನ್ ಅನ್ನು ಆರಂಭ ಮಾಡಿ ಅದಕ್ಕೆ ಕೊಟ್ಟಿರ್ತಾರೆ. ದಾಮೋದರ ಸುವರ್ಣ ಎನ್ನುವರು ಈ ಕ್ಷೇತ್ರದ ಬಿಲ್ಲವರ ಯೂನಿಯನ್ ಅಧ್ಯಕ್ಷರಾಗಿದ್ದಾರೆ. ಆ ಸಮಯದಲ್ಲಿ ಒಂದು ಮೀಟಿಂಗ್ ನಲ್ಲಿ ಈ ಬಿಲ್ಲವರ ಯೂನಿಯನ್ ಹೆಸರನ್ನು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಆಗಿ ಪರಿವರ್ತನೆ ಮಾಡಬೇಕು ಎನ್ನುವುದರ ಬಗ್ಗೆ ಒಂದು ಮನವಿಯನ್ನು ಅವರು ಮಾಡ್ತಾರೆ. ಅದಕ್ಕೆ ಅಲ್ಲಿದ್ದ ಎಲ್ಲರೂ ಒಮ್ಮತದಿಂದ ಅದಕ್ಕೆ ಮಂಜೂರಾತಿ ಮಾಡ್ತಾರೆ, ಒಪ್ಪಿಗೆ ನೀಡಿದ್ದಾರೆ. ಆನಂತರ ಬಿಲ್ಲವರ ಯೂನಿಯನ್ ಇದ್ದದ್ದು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಂತ ಆಗುತ್ತೆ. ಆದರೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅದೇ ರೀತಿ ನಡೀತಾ ಹೋಗ್ತಾ ಇತ್ತು. ಒಂದು ವರ್ಷದಲ್ಲಿ ನಮಗೆ ನಮ್ಮ ಹಿರಿಯರಿಗೆ ಹಿಂದೆ ತಾಲೂಕು ಆಫೀಸಿಂದ ಒಂದು ಫೋನ್ ಬರುತ್ತೆ. ಆ ಫೋನಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ದೇವಸ್ಥಾನದ ಪ್ರಾಪರ್ಟಿಯನ್ನು ಗೋಕರ್ಣನಾಥ ದೇವರಿದ್ದದ್ದನ್ನು ನಾರಾಯಣಗುರು ಎಜುಕೇಶನ್ ಟ್ರಸ್ಟಿಗೆ ವರ್ಗಾಯಿಸುವ ಮಟ್ಟಿಗೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಅಂತ ಹೇಳಿ ಒಂದು ಫೋನ್ ಮುಖಾಂತರ ತಿಳಿಸ್ತಾರೆ. ಬಹುಶಃ ಇದೆಲ್ಲರಿಗೂ ಶಾಕ್ ನೀಡುವಂತ ವಿಚಾರ. ಯಾಕೆಂತ ಹೇಳಿದ್ರೆ, ಈ ಬಿಲ್ಲವರ ಯೂನಿಯನ್ ಇರ್ಬೋದು ಅಥವಾ ಗೋಕರ್ಣನಾಥ ದೇವರು ಇದು ಎಲ್ಲ ಆಸ್ತಿಗಳು ಕೂಡ ಸಾರ್ವಜನಿಕ ಬಿಲ್ಲವ ಸಮಾಜದವರು ಎಲ್ಲರೂ ಸೇರಿ ಕೊಟ್ಟಿದ್ದಾರೆ ಆಸ್ತಿ. ಇದು ಬಿಲ್ಲವರ ಸಮಾಜದಲ್ಲಿ ಹುಟ್ಟಿದಂತ ಒಂದು ಮಗುವಿಗೆ ಕೂಡ ಇದರಲ್ಲಿ ಅಧಿಕಾರ ಯಾವತ್ತೂ ಕೂಡ ಇರುವಂತ. ಇದನ್ನು ಒಂದು ಟ್ರಸ್ಟ್, ಖಾಸಗಿ ಟ್ರಸ್ಟ್, ನಾರಾಯಣ ಗುರು ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿ ಅದಕ್ಕೆ ಅದನ್ನು ಆರಂಭ ಮಾಡ್ತಾರೆ. ಅದರಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ, ದಾಮೋದರ ಸುವರ್ಣ ಹೇಳ್ತಾರೆ, ಅವರ ಮಕ್ಕಳು ಅವರ ರಿಲೇಟಿವ್ಸ್ ಅನ್ನು ಹಾಕಿ ಒಂದು ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡ್ತಾರೆ. ಇದು ನಮ್ಮ ಹಿರಿಯರಿಗೆ ಆ ಸಮಯದಲ್ಲಿ ಗೊತ್ತಾಗುತ್ತೆ. ಆ ಬಗ್ಗೆ ಅವರಲ್ಲಿ ಕೂಡಲೇ ಇದರ ಬಗ್ಗೆ ಕೇಳಿದಾಗ ಅವರು ಅದನ್ನು ನಂತರ ಮಿನಿಟ್ಸ್ ಬುಕ್ ಅನ್ನು ತೆಗೆದಾಗ ಅದರಲ್ಲಿ ಇವರು ರೆಸಲ್ಯೂಷನ್ ಅನ್ನು ಸೇರಿಸಿರುವಂಥದ್ದು ಓವರ್ ರೈಟಿಂಗ್ ಅದನ್ನು ಕಾಣುತ್ತೆ. ಇದರ ನಂತರ ಇದನ್ನು ವಿವಾದವಾಗಿ ಇರುತ್ತೆ. ನಮ್ಮ ಹಿಂದಿನವರು ನೀವು ಒಂದು ಆ ನಾರಾಯಣ ಗುರು ಎಜುಕೇಶನ್ ಟ್ರಸ್ಟ್ ಅಂತ ಏನು ಮಾಡಿದ್ದೀರಿ, ಖಾಸಗಿ ಟ್ರಸ್ಟ್ ಮಾಡಿದ್ದೀರಿ, ಅದನ್ನು ರದ್ದು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮೊಟ್ಟಿಗೆ ಬರುವುದಿಲ್ಲ, ಬಿಲ್ಲವರ ಯೂನಿಯನ್ ಅಂತೆ ನಾವು ಇರ್ತೇವೆ, ವ್ಯವಸ್ಥೆ ನಾವು ನಡೆಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಪ್ರಕಾರ ಅವರು ಇದು ನಂತರ ಕೋರ್ಟ್ನ ವ್ಯಾಜ್ಯಕ್ಕೆ ಹೋಗುತ್ತೆ. ವ್ಯಾಜ್ಯಕ್ಕೆ ಹೋದಾಗ ಇದೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ, ಬಿಲ್ಲವರ ಯೂನಿಯನ್ ಅಂತ ಇರುತ್ತೆ. ಆ ಬಿಲ್ಲವರ ಕೇಸಲ್ಲಿ ಆ ಸಮಯದಲ್ಲಿ ಸ್ವಲ್ಪ ಬಿಕಾಸ್ ಆಫ್ ನಾನ್ ಪ್ರಾಸಿಕ್ಯೂಷನ್, ನಾಟ್ ಆನ್ ಮೆರಿಟ್ಸ್, ಕೇಸ್ ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಎಕ್ಸಿಸ್ಟೆನ್ಸ್ ಅಂತ ಬರುತ್ತೆ. ಅದರ ನಂತರ ಅವ್ರು ಏನು ಮಾಡಬೇಕಾಗಿತ್ತು, ಈ ಕ್ಷೇತ್ರದ ಆಡಳಿತವನ್ನು ತಗೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಬೇಕಿತ್ತು. ಅದು ನಮಗೆ ಒಂದು ಇದಿತ್ತು, ಬಿಲ್ಲವರ ಯೂನಿಯನ್ ಅಂತ ಹೇಳಿದಾಗ ಅದರಲ್ಲಿ ಮೆಂಬರ್ಶಿಪ್ಗೆ ಎಲ್ಲರಿಗೂ ಕೂಡ ಯಾರೆಲ್ಲ ಮೆಂಬರ್ಶಿಪ್ ಅಂತ ಹೇಳಿದ್ರೆ
₹100 ಕಟ್ಟಿದಂತ ಇಲ್ಲವ ಸಮಾಜಕ್ಕೆ ಸೇರಿದ 18 ವರ್ಷಕ್ಕೆ ಮೇಲ್ಪಟ್ಟ ₹100 ಕಟ್ಟಿದವರು ಸದಸ್ಯತ್ವ. ಹಾಗೆ ಕ್ಷೇತ್ರದಲ್ಲಿ ಶಾಶ್ವತ ಪೂಜೆ ಮಾಡಿದವರಿಗೆ ಮೆಂಬರ್ಶಿಪ್ ಕೊಡಬೇಕು ಅಂತ. ಇವರು ಆ ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಮೆಂಬರ್ ಅದನ್ನೊಂದು ತಿದ್ದುಪಡಿ ಅವರ ಒಳಗಡೆ ಮಾಡಿಕೊಂಡು ಅವರಿಗೆ ಬೇಕಾದವರಿಗೆ ಮಾತ್ರ ಮೆಂಬರ್ಶಿಪ್ ಉಳಿದು ಯಾರಿಗೂ ಕೂಡ ಮೆಂಬರ್ಶಿಪ್ ಅನ್ನೋರು ಕೊಡುವುದಿಲ್ಲ. ಈ ತರದ ವಿಚಾರಗಳು ಇರಬೇಕಾದ್ರೆ ಈ ಕ್ಷೇತ್ರಾಡಳಿತ ಸಮಿತಿಗೆ ಇಲ್ಲಿ ಇವರು ಇದರಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಇದನ್ನು ಕೂಡ ಇವರು ಏನಾದರೂ ಮಾಡಬಹುದು ಎನ್ನುವ ಉದ್ದೇಶದಿಂದ ಆ ಸಮಯದಲ್ಲಿ ನಾವು ಜಿಲ್ಲಾಧಿಕಾರಿಯವರ ಮುಖಾಂತರ ನಮಗೊಂದು ಆ ದೇವಸ್ಥಾನದ ಕಮಿಟಿ ಬಿಲ್ಲವರ ಯೂನಿಯನ್ನ ಯಾವ ಕಮಿಟಿ ಇತ್ತು ಅದನ್ನೇ ಮುಂದುವರಿಲಿಕ್ಕೆ ನಮಗೊಂದು ಅನುಮತಿ ಸಿಗುತ್ತೆ. ಆ ಪ್ರಕಾರ ನಾವು ಈವರೆಗೂ ಕೂಡ ಯಾವುದೇ ಒಂದು ಬೇರೆಯವರ ಒಂದು ಮಧ್ಯಸ್ಥಿಕೆ ಇಲ್ಲದೆ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿ ಈವರೆಗೂ ಕೂಡ ಸುಸೂತ್ರವಾಗಿ ಎಲ್ಲ ಕೆಲಸ ಕಾರ್ಯಗಳು ನೀವು ನೋಡಿರ್ಬೋದು. ಆ ನಂತರ ಯಾವ ರೀತಿ ಕ್ಷೇತ್ರ ಇಲ್ಲಿ ಅಭಿವೃದ್ಧಿಗೊಂಡಿದೆ, ಈಗ ಇರುವಂತಹ ಕಲ್ಯಾಣ ಮಂಟಪಗಳಾಗಿರ್ಬೋದು, ದ್ವಾರಗಳಾಗಿರ್ಬೋದು, ಆಮೇಲೆ ನಮ್ಮ ಗ್ಲಾಸ್ ಹೌಸ್ ಆಗಿರ್ಬೋದು, ಹಾಗೆ ನಮ್ಮ ಕೆರೆಯ ಒಂದು ನವೀಕರಣ ಯಾವ ರೀತಿ ಆಯಿತು, ಎಲ್ಲ ಅಭಿವೃದ್ಧಿ ಕೆಲಸಗಳು, ಸಮಾಜಮುಖಿ ಕೆಲಸಗಳು, ಮಂಗಳೂರು ದಸರಾ, ಇದೆಲ್ಲ ಈಗಿನ ಆಡಳಿತ ಸಮಿತಿಯಿಂದಲೇ ಸುಸೂತ್ರವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಅಕೌಂಟ್ಸ್ಗಳು ಕೂಡ ಅಷ್ಟೇ, ಪ್ರತಿಯೊಂದು ಕೂಡ ಆಡಿಟ್ ಆಗಿ ಎಲ್ಲ ಪಾನ್ ಕಾರ್ಡ್ ಇದೆಲ್ಲ ಗೋಕರ್ಣದ ಆಡಳಿತ ಸಮಿತಿ ಹೆಸರಿನಲ್ಲೇ ಸುಸೂತ್ರವಾಗಿ ನಡೀತಾ ಬರ್ತಾ ಇದೆ. ಈ ತರ ಇರಬೇಕಾದ್ರೆ ಬಹುಶಃ 2020ರ ನಂತರ ಈಗಿನ ಸಮಿತಿ ಆ ಸಮಯದಲ್ಲಿ ನಮ್ಮ ಆಡಳಿತ ಸಮಿತಿ ಅಭಿವೃದ್ಧಿ ಸಮಿತಿ ಅಂತ ಇರುತ್ತೆ. ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಕ್ಷೇತ್ರ ಆಡಳಿತ ಅಭಿವೃದ್ಧಿ ಸಮಿತಿ ಅಂತ ಒಂದು ಕ್ಷೇತ್ರಾಡಳಿತ ಸಮಿತಿ. ಇದರ ಮೀಟಿಂಗಿಗೆ ಈ ಕ್ಷೇತ್ರಾಡಳಿತ ಸಮಿತಿಯ ಅಧ್ಯಕ್ಷರಿರ್ಬೋದು, ಕೆಲವೊಂದು ಟ್ರಸ್ಟಿಗಳಿರ್ಬೋದು, ಯಾವುದೇ ಕಾರಣಕ್ಕೂ ಆ ಸಭೆಗೆ ಅವರು ಹಾಜರಾಗ್ತಾ ಇಲ್ಲ. ನಿಜವಾಗಿ ಅಭಿವೃದ್ಧಿ ಸಮಿತಿಯವರು ಅಂತ ಸಭೆಗಳನ್ನು ನಡೆಸಲಿಕ್ಕೆ ಇವರು ಮುಂದೆ ಬಂದು ನಿಲ್ಬೇಕಿತ್ತು. ಯಾವುದೇ ಸಭೆಗೆ ಅವರು ಬರುವುದಿಲ್ಲ. ಇದನ್ನೆಲ್ಲ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ನಮಗೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಆದರೆ ಅಭಿವೃದ್ಧಿ ಕುಂಠಿತಗೊಳ್ಳುವಂತಹ ಸಮಯದಲ್ಲಿ ಇದರ ಬಗ್ಗೆ ಅಭಿವೃದ್ಧಿ ಸಮಿತಿಯ ಸದಸ್ಯರು ಹಾಗೆ ಕೆಲವು ಆಡಳಿತ ಸಮಿತಿಯ ಸದಸ್ಯರಲ್ಲಿ ಅಸಮಾಧಾನ ಉಂಟಾಗುತ್ತೆ. ಯಾಕೆ ಇವರನ್ನು ತಪ್ಪಿಸ್ತಿದ್ದಾರೆ ಅಂತ ಹೇಳಿ ಆವಾಗ ನಮ್ಮೆಲ್ಲರೂ ನಾಯಕರಾದಂತಹ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರೆಲ್ಲ ಎಲ್ಲರನ್ನು ಮಾತಾಡಿದಾಗ ಕೂಡ ಅವರು ಯಾವುದೇ ಸಭೆಗೆ ಬರುವುದಿಲ್ಲ. ವಿನಾಕಾರಣ ಅದರಿಂದ ಹಿಂದೆ ನಿಲ್ತಾರೆ. ಆವಾಗ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರೇ ಸ್ವತಃ ನಿಂತು ಆ 50 ಅಭಿವೃದ್ಧಿ ಸಮಿತಿಯ ನಮ್ಮ ಸದಸ್ಯರನ್ನು ಕೂಡ ಸೇರಿಸಿಕೊಂಡು ಒಂದು ಮೀಟಿಂಗ್ ಅನ್ನು ಕಾನೂನುಬದ್ಧವಾಗಿ 15 ದಿವಸದ ಪೂರ್ವ ನೋಟಿಸ್ ಅನ್ನು ಕೊಡ್ತಾರೆ. ಆ ನೋಟಿಸ್ ಅವರಿಂದ ಹೇಳ್ತಾರೆ ಯಾರಿಗೂ ತಿಳಿದಿರಲಿಲ್ಲ ಅಂತ ಹೇಳಿ ಅವರಿಗೆ ಪ್ರತಿಯೊಬ್ಬರಿಗೂ ಫೋನ್ ಕಾಲ್ ಮುಖಾಂತರ ಹಾಗೆ ನೋಟಿಸ್ ಮುಖಾಂತರ ಕೂಡ ಅವರಿಗೆ ವಾಟ್ಸಪ್ ಮುಖಾಂತರ ಅವರಿಗೆ ತಿಳಿಸಲಾಗಿದೆ. ಆದರೆ ಅವರು ಅದಕ್ಕೆ ಯಾವುದೇ ಕಾರಣ ನೀಡದೆ ಗೈರು ಹಾಜರಾಗ್ತಾರೆ. ಊರಲ್ಲಿ ಇರ್ತಾರೆ, ಆದರೆ ಉದ್ದೇಶಪೂರ್ವಕವಾಗಿ ಅವರು ಗೈರಾಜರಾಗ್ತಾರೆ. ಆ ಸಮಯದಲ್ಲಿ ನಮಗೆ ಬೇರೆ ಯಾವುದೇ ಮಾರ್ಗಗಳಿರುವುದಿಲ್ಲ. ಈ ಕ್ಷೇತ್ರ ಒಳ್ಳೆಯದನ್ನು ನಡಿಬೇಕು. ಇದು ಒಂದು ಬಿಲ್ಲವ ಸಮಾಜದ್ದು ಒಂದು ಆಸ್ತಿ. ಆದರೆ ಬಿಲ್ಲವ ಸಮಾಜಕ್ಕೆ ಸೇರಿದಂತೆ ನಾರಾಯಣ ಗುರುಗಳ ಅನುಯಾಯಿಗಳು ಎಲ್ಲರೂ ಕೂಡ ಬಹಳ ಶ್ರದ್ಧಾಭಕ್ತಿಯಾಗಿ ಶ್ರದ್ಧಾ ಕೇಂದ್ರವಾಗಿ ಬೆಳೆದು ಬಂದಿರುವಂತಹ ಈ ಕ್ಷೇತ್ರದಲ್ಲಿ ಅದೆಷ್ಟೋ ನಮ್ಮ ಶೋಷಣೆಗಳ ವಿರುದ್ಧ ಇಲ್ಲಿ ಕ್ರಾಂತಿಗಳನ್ನು ಮಾಡಿರುವಂಥದ್ದು. ಇದನ್ನು ಅಭಿವೃದ್ಧಿ ಮುಂದಿನ ಬೆಳವಣಿಗೆ ವಿಚಾರದಲ್ಲಿ ಆಡಳಿತ ಸಮಿತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡಬೇಕು ಅಂತ ಹೇಳಿ ಆ ಸಭೆಯಲ್ಲಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ ಪೂಜಾರಿ ಅವರು ಕೂಡ ಇದ್ದ ಸಭೆಯಲ್ಲಿ ಹೊಸದಾಗಿ ಅಧ್ಯಕ್ಷರನ್ನು ಮಾಡಲಾಗುತ್ತೆ. ಅಧ್ಯಕ್ಷರನ್ನು ಯಾರನ್ನು ಮಾಡಿದ್ರು ಅಂತ ಹೇಳಿದ್ರೆ, ಕೊರಗಪ್ಪನವರ ರಿಲೀಸ್ ಡೇಟ್ ನಲ್ಲಿ ಒಂದು ಸೆಂಟೆನ್ಸ್ ಇರುತ್ತೆ. ಈ ಕ್ಷೇತ್ರದ ಅಧ್ಯಕ್ಷರನ್ನು ಅವರ ಕುಟುಂಬದಲ್ಲಿ ಅವರು ಯೋಗ್ಯರಾಗಿದ್ದಲ್ಲಿ ಪ್ರಥಮ ಪ್ರಾಶಸ್ತ್ಯ ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಸೆಂಟೆನ್ಸ್ ಇರುತ್ತೆ. ಆ ಪ್ರಕಾರ ಈ ಹಿಂದೆ ಕೂಡ ಕೊರಗಪ್ಪನವರ ಮೊಮ್ಮಗ ಎಚ್.ಎಸ್. ಸಾಯಿರಾಮ್ ಅವರು 34 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಕೊರಗಪ್ಪನವರಿಗೆ 2 ಗಂಡು ಮಕ್ಕಳು, ಒಬ್ಬರು ಎಚ್.ಎಸ್. ಸೋಮಸುಂದರ, ಮತ್ತೊಬ್ಬರು ಸೋಮಶೇಖರ್. ಎಚ್.ಎಸ್. ಸೋಮಸುಂದರಂ ಅವರು ಸುಮಾರು 35 ವರ್ಷಗಳ ಈ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರ ಸುಪುತ್ರ ಈಗಿನ ಅಧ್ಯಕ್ಷರಾದಂತಹ ಜಯರಾಜ್ ಎಚ್. ಸೋಮಸುಂದರಂ. ಸೊ 34 ವರ್ಷಗಳ ಎಚ್.ಎಸ್. ಸಾಯಿರಾಮ್ ಅವರನ್ನು ಬದಲಾವಣೆ ಮಾಡಿ ಜಯರಾಜ್ ಎಚ್. ಸೋಮಸುಂದರಂ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡ್ತಾರೆ.
ಅದರ ನಂತರ ಕೆಲವು ಸಮಿತಿ ಸದಸ್ಯರನ್ನು ಕೂಡ ಬದಲಾವಣೆ ಮಾಡಿ ಬೇರೆ ಹೊಸ ಮುಖಗಳನ್ನು ಹಾಕಬೇಕು. ಅಂದರೆ ಯುವಕರಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಅವರಲ್ಲೂ ಕೂಡ ಹೊಸ ಹೊಸ ವಿಷನ್ ಇರುತ್ತೆ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಇದು ಈ ದೇವಸ್ಥಾನದ ಅಭಿವೃದ್ಧಿಯ ವಿಚಾರವನ್ನು ಇಟ್ಕೊಂಡು ಬದಲಾವಣೆಗಳನ್ನು ಮಾಡಿದ್ದಾರೆ. ಆಯ್ತು, ಬದಲಾವಣೆಗಳನ್ನು ಮಾಡಿದಾಗ ಅವರು ಬರಲಿಲ್ಲ. ಅವರು ನಂತರ ಕೋರ್ಟಿಗೆ ಹೋಗ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿದೆ. ಉದ್ದೇಶಪೂರ್ವಕವಾಗಿ ಅವರು ಯಾವಾಗ ಈ ಸಭೆಗಳನ್ನು ತಪ್ಪಿಸ್ತಾರೋ ಅವರ ಮುಂದಿನ ಇರುವಂಥದ್ದು ಕೋರ್ಟಿಗೆ ಹೋಗಬೇಕು ಅಂತ ಆದಾಗ ನಾವು ಕೂಡ ಅದಕ್ಕೆ ತಯಾರಾಗಿರ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ನಾವೇನು ಮಾಡಿದ್ದು, ಇವರು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಮಿಸ್ಲೀಡ್ ಮಾಡಿ ಏನಾದರೂ ಒಂದು ಎಕ್ಸ್ಪರ್ಟ್ ಆರ್ಡರ್ ತರೋದು ಬೇಡ ಅಂತ ಹೇಳಿ ನಾವು ಕೇವೇಟ್ ಅನ್ನು ಸಲ್ಲಿಸಿದ್ದೇವೆ. ಇಂಥವರು ಒಂದು ಸುಳ್ಳು ಆರೋಪಗಳನ್ನು ಮಾಡಿ ಯಾವುದೇ ಒಂದು ಆದೇಶಗಳನ್ನು ತರುವಂತಹ ಸಂಭವ ಇರುತ್ತೆ. ಇದರ ವಿರುದ್ಧ ನಾವು ಕೇವೇಟ್ ಅನ್ನು ಅಲ್ಲಿ ಸಲ್ಲಿಸಿದ್ದೇವೆ. ಅದಾದ ನಂತರ ಇವರಿಗೆ ನೀವು ಸೂಟ್ ಫೈಲ್ ಮಾಡುತ್ತಾರೆ. ಸೂಟ್ ಫೈಲ್ ಮಾಡಿ ನಮಗೆ ಗೊತ್ತಿದೆ, ಕಾನೂನಿನಲ್ಲಿ ಒಂದು ಸೂಟ್ ಫೈಲ್ ಮಾಡಿದ ನಂತರ ಅವರಿಗೆ ನಾವು ಮಾಡಿದ್ದು ಈ ಆಡಳಿತ ಸಮಿತಿಯನ್ನು ಬದಲಾವಣೆ ಮಾಡಿದ್ದು ಅದು ಸರಿಯಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾನೂನಿನಿಂದ ತಡೆಯಾಗಿ ತರುವಂತ ಎಲ್ಲ ಅವಕಾಶಗಳು ಅವರಿಗೆ ಇತ್ತು. ಆದರೆ ಅವರು ಕೇಸನ್ನು ಫೈಲ್ ಮಾಡ್ತಾರೆ, ಅವರು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದೇ ತಡೆಯಾಜ್ಞೆ ಕೂಡ ಅವರಿಗೆ ಸಿಗುವುದಿಲ್ಲ. ಆವಾಗ ಅವರು ಫೈಲ್ ಮಾಡಿದಂತಹ ಪ್ಲೇಟ್ನಲ್ಲಿ ಕೆಲವೊಂದು ದೋಷಗಳಿದ್ದದನ್ನು ನಮ್ಮ ವಕೀಲರು ಮಾತನಾಡುತ್ತಾರೆ. ಆ ಪ್ರಕಾರ ನಾವು ಕೇಸ್ನ ವಿಚಾರಣೆ ಆಗುವ ಮೊದಲೇ ಪೂರ್ವದಲ್ಲಿ ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಆ ಪ್ಲೇಟ್ ಅನ್ನು ವಜಾಗೊಳಿಸಬೇಕು ಅಂತ ಹೇಳಿ ರಿಜೆಕ್ಷನ್ಗೊಂದು ನಾವು ಸಿವಿಲ್ ಪ್ರೊಸೀಜರ್ನಲ್ಲಿ ಇದಕ್ಕೆ ಅವಕಾಶವಿದೆ. ಅದರ ಪ್ರಕಾರ ನಾವು ಅರ್ಜಿಯನ್ನು ಹಾಕ್ತೇವೆ. ಆ ಅರ್ಜಿಯನ್ನು ಕೋರ್ಟ್ ವಿಚಾರಣೆ ಮಾಡಿ ಆ ಅರ್ಜಿಯನ್ನು ಪುರಸ್ಕಾರ ಮಾಡುತ್ತೆ. ಅಂದ್ರೆ ಇವರು ಮಾಡಿರುವಂತಹ ಕೇಸ್ ಅದು ಸರಿ ಇಲ್ಲ ಅಂತೇಳಿ ಆ ಕೇಸನ್ನು ಪ್ರಿಲಿಮಿನರಿ ಸ್ಟೇಜ್ನಲ್ಲಿ ಮೆರಿಟ್ಸ್ನ ಬಗ್ಗೆ ಯಾವುದೇ ವಿಚಾರಗಳಿಲ್ಲ ಅದನ್ನು ವಜಾಗೊಳಿಸಿಕೊಂಡು ಅದಾದ ನಂತರ ಅದರ ವಿರುದ್ಧ ವಜಾಗೊಳಿಸಿದ ಕೇಸ್ನ ವಿರುದ್ಧ ಅವರು ಡಿಸ್ಟ್ರಿಕ್ಟ್ ಕೋರ್ಟಿಗೆ, ಇದು ಸಿವಿಲ್ ಜಡ್ಜ್ ಸೀನಿಯರ್ ಡಿವಿಷನ್ ಕೋರ್ಟ್ ಅಲ್ಲಿ ಆಗಿರುತ್ತೆ. ಇದರ ವಿರುದ್ಧ ಇವರು ಸೆಷನ್ ಜಡ್ಜ್ ಹಾಗೆ ಅದು ಸೆಕೆಂಡ್ ಎಡಿಷನ್ ಸೆಕೆಂಡ್ ಜಡ್ಜ್ ನಲ್ಲಿ ಇವರು ಅಪೀಲ್ ಇವರು ದಾಖಲಾಗುತ್ತೆ. ಆ ಅಪೀಲ್ ನಲ್ಲಿ ವಿಚಾರಗಳನ್ನು ಮಾಡಿ ಆ ಅಪೀಲ್ ಅನ್ನು ಪುರಸ್ಕಾರ ಮಾಡ್ತಾರೆ. ಪುರಸ್ಕಾರ ಮಾಡುವಾಗ ಆ ಜಡ್ಜ್ ಇದರಲ್ಲಿ 46-47 ಪೇಜಿನ ಜಡ್ಜ್ಮೆಂಟ್ ಇರುತ್ತೆ. ಆ ಜಡ್ಜ್ಮೆಂಟ್ ಅನ್ನು ಓದಿದ್ರೆ ಅದನ್ನು ನಾವು ನಿಮಗೆ ಕೊಡ್ತಾ ಇದ್ದೇವೆ. ಅದರಲ್ಲಿ ಗೊತ್ತಾಗುತ್ತೆ ಆ ಆದೇಶದ ವಿರುದ್ಧ ನಾವು ಏನು ಮಾಡಿದ್ದೇವೆ ಅದನ್ನು ಹೊಸ ಕಮಿಟಿಯನ್ನು ಆ ಕೋರ್ಟ್ ಕೂಡ ರೆಕಗ್ನೈಸ್ ಮಾಡುತ್ತೆ. ಈಗಿರುವ ಕಮಿಟಿ ಇದೆಯಲ್ಲ, ನಾವು ಇವತ್ತು ಇಲ್ಲಿ ಕೂತ್ಕೊಂಡಿದ್ದೇವೆ, ಈ ಕಮಿಟಿಯನ್ನು ಆ ನ್ಯಾಯಾಲಯ ರೆಕಗ್ನೈಸ್ ಮಾಡುತ್ತೆ. ಅವರು ಆ ಕೋರ್ಟಿಗೆ ಹಾಕಿರುವಂತಹ ಅರ್ಜಿಯ ಬಗ್ಗೆ ಏನು ನ್ಯೂನತೆ ಇದನ್ನು ಅದನ್ನು ಮಾಡಿ ಕೂಡ ಅವರಿಗೊಂದು ಅವಕಾಶ ಇರಲಿ, ನೀವು ಇನ್ನೊಮ್ಮೆ ಅಲ್ಲಿ ಬರುವ ಅರ್ಜಿ ಹಾಕಿ ಅಂತ ಹೇಳುವಂತ ಒಂದು ಸೂಚನೆಯ ಮುಖಾಂತರ ಆ ಒಂದನ್ನು ಪುರಸ್ಕಾರ ಮಾಡ್ತಾರೆ. ಅಷ್ಟಕ್ಕೆ ಅವರು ನಾವು ಈ ಕೇಸನ್ನು ವಿನ್ ಆಗಿದ್ದೇವೆ, ಅವರ ಹೊಸ ಕಮಿಟಿಗೆ ಕೋರ್ಟ್ ಕೂಡ ಅಪ್ರೂವ್ ಮಾಡಿದೆ ಅನ್ನುವಂಥ ಸುಳ್ಳನ್ನು ಬಂದು ಒಬ್ಬ LLB ಕಲಿತವರು ಅಂತ ಅವರು ಹೇಳ್ತಾ ಇದ್ರು. ಈ ಬಹುಶಃ LLB ಆದವರು ಅಂತ ಅವರು ಹೇಳಿದ ನೆನಪು. ಅವರು ಬಂದು ಈ ಥರ ಹೇಳ್ತಾರಂತ ಹೇಳಿದ್ದೆ. ಈ ಸಮಾಜ ಇಬ್ಬರು ನಮ್ಮ ಟ್ರಸ್ಟಿಗಳು ಕೂಡ ಅದರಲ್ಲಿ ಇದ್ದಂಥದ್ದು ಬಹುಶಃ ಇವತ್ತು ಸಮಾಜದಲ್ಲಿ ಬಹಳಷ್ಟು ಗೊಂದಲವನ್ನು ಉಂಟು ಮಾಡಿದೆ. ನಿನ್ನೆ ಈ ಪ್ರೆಸ್ ಕಾನ್ಫರೆನ್ಸ್ ಆದ ನಂತರ ಈ ಕ್ಷೇತ್ರದ ಭಕ್ತರು ಇರ್ಬೋದು, ನಮ್ಮ ಸಮಾಜದವರು ಇರ್ಬೋದು, ಅನೇಕ ಮಂದಿ ಫೋನ್ ಮಾಡಿ ಏನಿದು ವಿಚಾರಗಳು ನಮ್ಮಲ್ಲಿ ವಿಚಾರಣೆ ಮಾಡ್ತಾರೆ, ಹೊಸ ಕಮಿಟಿ ಆಯ್ತಂತೆ, ಏನಿದು ಅಂತ ಹೇಳಿ. ಆವಾಗ ನಮಗೆ ಬೇರೆ ಅನ್ಯ ದಾರಿಯೇ ಇಲ್ಲ. ಇದನ್ನು ನಿಜವಾದ ವಿಚಾರವನ್ನು ನಿಮ್ಮ ಮುಖಾಂತರವೇ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕೆನ್ನುವ ಉದ್ದೇಶದಿಂದ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ನಾವು